ಹಾಯ್, ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಜಿತಾ ರಾಜೇಶ್ವರಿ. ಇವತ್ತು ನಾನೇನು ಸ್ಪೆಷಲ್ ಮಾಡ್ತಿದ್ದೀನಿ ಗೊತ್ತಾ? ಆಲೂ ಚೀಸ್ ಶಾರ್ಟ್ಸ್. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲು ನೋಡೋಣ ಬನ್ನಿ. ಮೊದಲಿಗೆ ಒಲೆ ಹಚ್ಕೊಂಡ್ಬಿಡ್ತೀನಿ. ವೈ ಬಿಕಾಸ್ ಎಣ್ಣೆ ಕಾಯ್ತಾ ಇರಲಿ, ಅದಕ್ಕೋಸ್ಕರ. ಸೊ ಎಣ್ಣೆ ಆಲ್ರೆಡಿ ಹಾಕಿ ಇಟ್ಕೊಂಡಿದ್ದೀನಿ ನಾನು. ಕಾಯಿಲೆ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ ಅಮೂಲ್ದು ಮ್ಯಾಶ್ಡ್ ಪೊಟೆಟೊ, ಇದು ಆಲೂ ಫ್ಲೇಕ್ಸ್ ಅಂತಲೂ ಹೇಳ್ಬೋದು, ಚಿಪ್ಸ್ ಥರ ಇರುತ್ತೆ, ಅದು ತಗೊಂಡಿದ್ದೀನಿ. ದೆನ್ ಡೈಸ್ಡ್ ಚೀಸ್, ನೀವು ಕ್ಯೂಬ್ ಬೇಕಾದ್ರೆ ಕ್ಯೂಬ್ ಕೂಡ ತಗೋಬೋದು. ದೆನ್ ಚೀಸ್ ಸಾಸ್ ಕೂಡ ತಗೊಂಡಿದ್ದೀನಿ ನಾನು. ಮತ್ತೆ ಇದಕ್ಕೆ ಚಿಲ್ಲಿ ಪೌಡ್ರ್ ಬೇಕು, ಧನಿಯಾ ಪೌಡ್ರ್ ಬೇಕು, ಮತ್ತೆ ಗರಂ ಮಸಾಲ, ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕಿದ್ದೀನಿ ನಾನು. ಮತ್ತೆ ಇದು ಬ್ರೆಡ್ ಕ್ರಮ್ಸ್. ಇದು ಸಣ್ಣ ಊರಿನಲ್ಲಿ ನಾವು ಮಾಡಬೇಕು. ಸ್ವಲ್ಪ ಕಾದ್ಮೇಲೆ ಸಣ್ಣೂರಿನಲ್ಲಿ ಮಾಡಬೇಕು. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಮ್ಯಾಶ್ಡ್ ಪೊಟೆಟೊ ಅಂತ. ಪೊಟೆಟೊ ಫ್ಲೇಕ್ಸ್ ನೋಡಿ ಈ ರೀತಿ ಇರುತ್ತೆ, ತೋರ್ಸೋದಕ್ಕೋಸ್ಕರ ತಗೊಂಡಿದ್ದೀನಿ. ನಾನು ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇದು ಮ್ಯಾಶ್ಡ್ ಪೊಟೆಟೊ. ಇದು ನಾವು ಆಲೂಗೆಡ್ಡೆ ಎಲ್ಲ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನೆಲ್ಲ ಮ್ಯಾಶ್ ಮಾಡಿ ಎಲ್ಲ ಮಾಡೋದಕ್ಕಿಂತ ಇನ್ಸ್ಟೆಂಟ್ ಅಮೂಲ್ನವ್ರದ್ದು ಬಂದಿದೆ, ಇದನ್ನ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಕೂಡ. ನಾನು ಆಲ್ರೆಡಿ ಮಾಡಿದ್ದೀನಿ, ತೋರ್ಸೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಸೊ ನಾನಿಲ್ಲಿ ಅದಕ್ಕೆ ಮ್ಯಾಶ್ಡ್ ಪೊಟೆಟೊ ಅಂದರೆ ಆಲೂ ಫ್ಲೇಕ್ಸು, ದೆನ್ ಸ್ವಲ್ಪ ಮೈದಾ, ದೆನ್ ಗರಂ ಮಸಾಲ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಒಂಚೂರು ಸಕ್ಕರೆ, ಇದನ್ನೆಲ್ಲ ಹಾಕಿ ಚಾಟ್ ಮಸಾಲ ಕೂಡ ಹಾಕಿ ನಿಮ್ಗೆ ಇನ್ನೂ ಬೇರೆ ಏನಾದರೂ ಲೈಕ್ ಕಸೂರಿ ಮೇಥಿ ಬೇಕು ಅಂದರೆ ಅದು ಕೂಡ ಹಾಕೋಬೋದು, ಎನ್ಹೆನ್ಸ್ ಮಾಡಬೇಕು ಟೇಸ್ಟು ಅಂತಂದರೆ. ನಾನಿಲ್ಲಿ ಅದನ್ನು ಯೂಸ್ ಮಾಡಿಲ್ಲ. ಸೊ ಇಷ್ಟು. ಇದು ಡೈಸ್ಡ್ ಚೀಸು ಬೇಕಲ್ಲ, ಅದು ಅಲ್ಲೂ ತೋರಿಸಿದ್ದೆ. ಸೊ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ ಕೈ ಏನಾದರೂ ಇದಾಯ್ತು ಅಂದರೆ ಬೇಕಾದರೆ ಅಮೂಲ್ದು ತುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು. ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಮಾಡೋದು ಹೆಂಗೆ ನೋಡೋಣ. ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ದೀನಲ್ಲ, ಅದನ್ನ ತಗೋಬೇಕು. ತಗೊಂಡ್ಬಿಟ್ಟು ಈಗ ಎಣ್ಣೆ ಕಾದಿದೆ ಅನ್ಸುತ್ತೆ, ತುಂಬ ಕಾದಿದ್ರು ಬೇಯಲ್ಲ, ಮೇಲ್ಗಡೆ ಬೆಂದಂಗಿರುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಹಾಗಾಗಿ ಸಣ್ಣೂರಿ ಮಾಡಿದ್ದೀನಿ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ಸೊ ಈ ರೀತಿ ತಟ್ಟೆ ಥರ ಹಿಂಗೆ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ ನೋಡಿ, ರೌಂಡಕ್ಕೆ ಈ ರೀತಿ ಹಿಂಗೆ ಮಾಡ್ಕೋಬೇಕು. ಹಿಂಗೆ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಡೈಸ್ಡ್ ಚೀಸು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಅದನ್ನು ಈ ರೀತಿ ಕವರ್ ಮಾಡಬೇಕು. ನಿಮಗೆ ಇದು ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡದಾರು ಮಾಡ್ಕೋಬೋದು, ಸಣ್ಣದು ಬೇಕು ಅಂದರೆ ಸಣ್ಣದಾಗಾರು ಮಾಡ್ಕೋಬೋದು. ಸಣ್ಣದಾಗಿ ಮಾಡ್ಕೊಂಡ್ರೆ ಏನು ಅಡ್ವಾಂಟೇಜು ಅಂದರೆ ಚೆನ್ನಾಗಿ ಬೇಯುತ್ತೆ, ದೊಡ್ಡದಾಗಿ ಮಾಡ್ಕೊಂಡ್ರೆ ಸ್ವಲ್ಪ ಬೇಯೋದು ಕಷ್ಟ. ಸೊ ಹಾಗಾಗಿ ನಾನು ಈ ಸೈಜ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಬೇಕಾದ್ರೆ ದೊಡ್ಡದು ಕೂಡ ಮಾಡ್ಕೋಬೋದು. ಇದಾದಮೇಲೆ ಇದು ಉಂಡೆ ಎಲ್ಲ ಮಾಡಿಟ್ಕೊಂಡ್ಬಿಡ್ತೀನಿ, ಒಂದು 6. ನೋಡಿ ಈ ರೀತಿ ಹಿಂಗೆ ಮಾಡ್ಕೋಬೇಕು.
ಕಾಣಿಸ್ತಾ ಇದೆಯಲ್ಲ. ಇವತ್ತು ನನ್ನ ವಾಯ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅನ್ಸುತ್ತೆ. ಕೋಲ್ಡ್ ಆಗಿದೆ, ಫೀವರ್ ಇದೆ, ಬಟ್ ಸ್ಟಿಲ್ ಒಪ್ಕೊಂಡಿದ್ದೀನಿ ಲೈವ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ನೀವು ಇದಕ್ಕೆ ಕ್ಯೂಬ್ ಕೂಡ ಹಾಕೋಬಹುದು. ಚೀಸ್ ಕ್ಯೂಬ್ಸ್ ಬರುತ್ತಲ್ಲ, ಅದನ್ನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಹಾಕೋಬಹುದು. ನಾನು ಡೈಸ್ಡ್ ಚೀಸ್ ತಗೊಂಡಿದ್ದೀನಿ. ನಾಲ್ಕಾಯ್ತು. ಇದೊಂದು ಫೈನಲ್ ಮಾಡಿಬಿಡ್ತೀನಿ. ಆಮೇಲೆ ಇದನ್ನ ನೀವು ಡೀಪ್ ಫ್ರೈ ಬೇಕಾದ್ರೂ ಮಾಡ್ಕೋಬಹುದು, ಇಲ್ಲ ಶಾಲೋ ಫ್ರೈ ಕೂಡ ಮಾಡಬಹುದು. ಈಗ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಬ್ರೆಡ್ ಕ್ರಮ್ಸ್ ಇದೆಯಲ್ಲ, ಅದರಲ್ಲಿ ಹಿಂಗೆ ಹೊರಳಿಸ್ಬೇಕು. ಇದು ಸ್ವಲ್ಪ ಸಿಮ್ನಲ್ಲಿ ನಿಧಾನದಲ್ಲೇ ಫ್ರೈ ಮಾಡಬೇಕು. ಡೀಪ್ ಫ್ರೈ ಆಗಲಿ ಶಾಲೋ ಫ್ರೈ ಆಗಲಿ ಹಾಗೆ ಮಾಡಬೇಕು. ನಾನು ಎಣ್ಣೆ ಕಾದಿದೆ ಅಂತ ಆಫ್ ಮಾಡಿದೆ, ಮತ್ತೆ ಒಲೆ ಹಚ್ಕೊತಾ ಇದ್ದೀನಿ. ಎಸ್, ನೋಡಿ ಈ ರೀತಿ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಎಣ್ಣೆ ಕಾದಿದ್ಯಾ ಕಾದಿಲ್ವಾ ಅಂತ. ಈಗ ನಾನು ಸಣ್ಣೂರಿನೇ ಮಾಡ್ಕೋಬೇಕು. ಕಾದಿದ್ದಕ್ಕೇನೆ ಆಫ್ ಮಾಡಿದ್ದೆ. ಸೊ ಈಗ ಇದನ್ನ ನಿಧಾನದಲ್ಲೇ
ನಾವು ಫ್ರೈ ಮಾಡಿ. ಜೋರೂರಿ ಮಾಡಿಬಿಟ್ರೆ ಏನಾಗುತ್ತೆ, ಮೇಲೆ ಒಂಥರ ಸೀದಂಗಾಗುತ್ತೆ, ಮತ್ತೆ ಒಳಗಡೆ ಬೆಂದಿರಲ್ಲ. ಸಿಮ್ಮಲ್ಲಿ ಬೇಯಿಸಿದ್ರೆ ಅಡ್ವಾಂಟೇಜು. ಮೇಲೆ ಕ್ರಿಸ್ಪಿ ಇರುತ್ತೆ, ಕ್ರಂಚಿ ಇರುತ್ತೆ, ಒಳಗಡೆ ನೀಟಾಗಿ ಬೆಂದಿರುತ್ತೆ. ನನಗೆ ಲೈವ್ ತೋರ್ಸೋಕ್ಕೋಸ್ಕರ ಇಷ್ಟೇ ಮಾಡ್ತಾ ಇದ್ದೀನಿ. ಉಳಿದಿದ್ದೆಲ್ಲ ಆಮೇಲೆ ಮಾಡಬೇಕು. ಕಾಣಿಸ್ತಾ ಇದೆಯಾ? ಒಳಗಡೆ ಚೀಸ್ ಹಾಕಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಜೊತೆಗೆ ಕೆಚಪ್ ಯೂಸ್ ಮಾಡ್ಬೋದು, ಮಯೋನೀಸ್ ಯೂಸ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಅಮೂಲ್ದು ಚೀಸ್ ಸಾಸ್ ತೊಗೊಂಡಿದ್ದೀನಿ, ಬೇರೆನೂ ತೊಗೊಂಡಿದ್ದೀನಿ, ಅಮೂಲ್ ಚೀಸ್ ಸಾಸ್ ಕೂಡ ತೊಗೊಂಡಿದ್ದೀನಿ. ನೋಡಿ ಈಗ ಬ್ರೌನಿಶ್ ಆಗ್ತಾ ಇದೆ. ಸೊ ಈಗ ತೆಗೆದು ಬಿಡ್ತೀನಿ ಇದು. ನೋಡಿ ಈ ರೀತಿ ಚೀಸು ಒಳಗಡೆ ಇರುತ್ತೆ, ಹಿಂಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಆಲೂ ಚೀಸ್ ಶಾರ್ಟ್ಸ್ ರೆಡಿ ಇದೆ. ಇದಕ್ಕೆ ನಾನು ಇದು ಚೀಸ್ ಸಾಸ್ ಕೂಡ ತಗೊಂಡಿದ್ದೀನಿ, ದೆನ್ ಮಯೋನಿಸ್ ಕೂಡ ತಗೊಂಡಿದ್ದೀನಿ, ಮಯೋನಿಸ್ ಕೂಡ ಸೂಟ್ ಆಗುತ್ತೆ. ದೆನ್ ಕೆಚಪ್ ಕೂಡ ತಗೊಂಡಿದ್ದೀನಿ. ಸೊ ಇದು ಚೀಸ್ ಶಾರ್ಟ್ಸು ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ದೆನ್ ಮ್ಯಾಶ್ಡ್ ಪೊಟೆಟೊ ಆಲೂ ಫ್ಲೇಕ್ಸ್ ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದನ್ನ ನೀವು ಪರೋಟ ಕೂಡ ಯೂಸ್ ಮಾಡ್ಬೋದು. ಇದನ್ನ ಆಲೂ ಫ್ಲೇಕ್ಸ್ ಇದೆಯಲ್ಲ, ಇದನ್ನ ಪರೋಟ ಕೂಡ ಯೂಸ್ ಮಾಡ್ಬೋದು. ಸುಮಾರಕ್ಕೆ ಬೈಂಡಿಂಗಿಗೆ ಕೂಡ ಯೂಸ್ ಮಾಡ್ಬೋದು, ಕೆಲವು ಡಿಶಸ್ಗೆ ಚೆನ್ನಾಗಿರುತ್ತೆ. ಸೊ ಹೇಗೆ ಬಂತು ಆಲೂ ಚೀಸ್ ಶಾರ್ಟ್ಸು? ಚೆನ್ನಾಗಿತ್ತಾ? ನೀವು ಟ್ರೈ ಮಾಡ್ತೀರಾ? ಹೇಗೆ ಬಂತು ಅಂತ ಹೇಳಿ. ಸೊ ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮದ ಪ್ರತಿಯೊಬ್ಬ